ಮತ್ತು ಸಿಟಿಐ ಹಾಗೂ ಪೊಲೀಸ್ ಪರೀಕ್ಷೆಗಳಿಗಾಗಿ ಐಎಎಸ್ ಪರೀಕ್ಷೆಯಲ್ಲಿ ಹಿಂದೆ ಕೇಳಲಾಗಿರುವ ಪ್ರಶ್ನೋತ್ತರಗಳ ವಿವರಣೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಅಬ್ರಕವು ಕೋಧರ್ಮದಲ್ಲಿ ಕಂಡು ಬರುತ್ತದೆ. ಕೋಧರ್ಮ ಎನ್ನುವುದು ಎಲ್ಲದಂದ್ರೆ ಜಾರ್ಖಂಡ. ಕಡಪ ಸರಣಿಯು ವಜ್ರಗಳಿಗೆ ಹೆಸರುವಾಸಿಯಾಗಿದೆ. ಪೆಟ್ರೋಲಿಯಂ ನಿಕ್ಷೇಪಗಳು ಅರಾವಳಿ ಬೆಟ್ಟಗಳಲ್ಲಿ ಕಂಡುಬರುತ್ತವೆ. ನೈಸರ್ಗಿಕ ಅನಿಲ ಧಾರವಾಡ ಶಿಲಾರಚನೆಯಲ್ಲಿ ಕಂಡುಬರುತ್ತದೆ. ಈ ಸೂತ್ರದಾಗ ಯಾವ ಹೇಳಿಕೆ ಕರೆಕ್ಟ್ ಅದ ಅಂತ ಕೇಳ್ತಾರ. ಇವು ನಾಲ್ಕಕ್ಕ ಒಂದು ಆಪ್ಷನ್ ಏನಂದ್ರ ಅಬ್ರಕ ಎನ್ನುವುದಕ್ಕ ಮೈಕಾ ಅಂತೀವಿ. ಮೈಕಾ ಎಂದರೆ ಕಾಗೆ ಬಂಗಾರ. ಭಾರತವು ಅತ್ಯಂತ ಪ್ರಪಂಚದಲ್ಲಿ ಹೆಚ್ಚು ಅಬ್ರಕದ ನಿಕ್ಷೇಪವೂ ಹೊಂದಿದೆ, ಉತ್ಪಾದನೆಯಲ್ಲಿನೂ ಪ್ರಥಮ ಸ್ಥಾನ ಹೊಂದಿದೆ. ಅಬ್ರಕದ ವಿಶೇಷತೆ ಏನಂದ್ರೆ ಇಟ್ ಈಸ್ ಅನ್ ಗುಡ್ ಕಂಡಕ್ಟರ್ ಆಫ್ ದಿ ಹೀಟ್ ಅಂಡ್ ಬ್ಯಾಡ್ ಕಂಡಕ್ಟರ್ ಆಫ್ ದಿ ಎಲೆಕ್ಟ್ರಿಸಿಟಿ. ಇದು ಉಷ್ಣದ ಉತ್ತಮ ವಾಹಕವಾಗಿದೆ, ವಿದ್ಯುತ್ತಿನ ಅವಾಹಕವಾಗಿದೆ. UPSC ಪ್ರೀವಿಯಸ್. ಅಬ್ರಕವನ್ನು ಅತ್ಯಂತ ಪ್ರಮುಖವಾಗಿ ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, ವಿದ್ಯುತ್ತಿನ ಕೈಗಾರಿಕೆಗಳಲ್ಲಿ ಬಳಸುತ್ತಾರೆ. ಇದು ಕರೆಕ್ಟ್ ಗೊತ್ತಿರಬೇಕು. ಹಾಗಾದ್ರೆ ಭಾರತದಲ್ಲಿ ಅಬ್ರಕದ ರಾಜಧಾನಿ ಅಥವಾ ಕ್ಯಾಪಿಟಲ್ ಆಫ್ ದಿ ಮೈಕಾ ಈಸ್ ಕಾಲ್ಡ್ ಕೋಧರ್ಮ. ಎಲ್ಲದಂದ್ರೆ ಜಾರ್ಖಂಡದಾಗ ಅದಾರಿ. ಇದು ಒಂದು ಭಾಗ ಅಬ್ರಕದ ಬಗ್ಗೆ ಗೊತ್ತಿರಬೇಕು. ಎರಡನೇ ವರ್ಡ್ ಏನದಂದ್ರೆ ವಜ್ರ. ನಿಸರ್ಗದಲ್ಲಿ ದೊರೆಯುವ ಅತ್ಯಂತ ಗಟ್ಟಿಯಾದ ವಸ್ತು ವಜ್ರ. ವಜ್ರ ಎನ್ನುವುದು ಇಂಗಾಲದ ಶುದ್ಧ ಬಹುರೂಪವಾಗಿದೆ. ಡೈಮಂಡ್ ಈಸ್ ಪ್ಯೂರ್ ಅಲೋಟ್ರೋಪಿಕ್ ಫಾರ್ಮ್ ಆಫ್ ದಿ ಕಾರ್ಬನ್. ಇದು ನಮ್ಗೆ ಕರೆಕ್ಟ್ ಗೊತ್ತಿರಬೇಕು. ಹಾಗಾದರೆ ವಜ್ರ ಏಕೆ ಹೊಳೆಯುತ್ತದೆ ಅಂದ್ರೆ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಕ್ರಿಯೆ, ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ದಿ ಲೈಟ್ ದಿಂದ ವಜ್ರ ಹೊಳೆಯುತ್ತದೆ. ಭಾರತದಲ್ಲಿ ವಜ್ರದ ಗಣಿಗಳು ಇರುವುದು ಎಲ್ಲಿ ಅಂತ ಕೇಳ್ತಾರ. ಗೋಲ್ಕಂಡದಲ್ಲಿ ಅದಾವ. ಹಾಗಾದ್ರೆ ಗೋಲ್ಕಂಡ ಪ್ರದೇಶದಲ್ಲಿ ಏನಂದ್ರ ಕುತುಬಶಾಹಿಗಳ ಕಾಲದಲ್ಲಿ ಗೋಲ್ಕಂಡ ಗಣಿಗಳಲ್ಲಿ ಕೊಹಿನೂರು ವಜ್ರ ಸಿಕ್ಕಿತ್ತು. ಮಧ್ಯಪ್ರದೇಶದಲ್ಲಿ ಪನ್ನಾ ತಿಳಿದಲ್ಲ, ಅಲ್ಲಿ ವಜ್ರ ಸಿಕ್ಕಿತ್ತು. ಕರ್ನಾಟಕದ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಕಿಂಬರ್ಲೈಟ್ ಶಿಲೆಗಳು ದೊರಕಿವೆ, ಅದರೊಳಗೆ ವಜ್ರ ಸಿಗ್ತದ. ಇತ್ತೀಚಿನ ಭಾರತದ ಇತ್ತೀಚಿನ ಸರ್ವೇಕ್ಷಣಾ ಸಂಸ್ಥೆಯ ಪ್ರಕಾರವಾಗಿ ಕಿಂಬರ್ಲೈಟ್ ಎನ್ನುವ ಶಿಲಾರಚನೆ ಕರ್ನಾಟಕದೊಳಗೆ ಬೀದರ್ ಕಲಬುರಗಿ ಜಿಲ್ಲಾದಾಗದ. ಅದರೊಳಗೆ ಅಲ್ಪ ಪ್ರಮಾಣದಲ್ಲಿ ವಜ್ರದ ನಿಕ್ಷೇಪಗಳು ಸಿಗುವ ಸಾಧ್ಯತೆ ಅದ. ಇನ್ನು ಭಾರತದ ವಜ್ರದ ನಗರಿ, ದ ಡೈಮಂಡ್ ಸಿಟಿ ಆಫ್ ಇಂಡಿಯಾ, ಸೂರತ್ ನಗರ. ಇದು ಡೈಮಂಡ್ ಬಗ್ಗೆ ಹೇಳಿದೆವು. ಇನ್ನು ನೆಕ್ಸ್ಟ್ ಯಾವುದು ಬತ್ತು ಅಂದ್ರೆ ಪೆಟ್ರೋಲಿಯಂ. ಭಾರತದಲ್ಲಿ ಅತ್ಯಂತ ಪ್ರಮುಖವಾಗಿ ಪೆಟ್ರೋಲಿಯಂ ನಿಕ್ಷೇಪ ಎಲ್ಲಿ ಸಿಗ್ತದ ಅಂದ್ರೆ ಒಂದು ಬ್ರಹ್ಮಪುತ್ರ ನದಿ ಪ್ರದೇಶದಲ್ಲಿ ಸಿಗ್ತದ. ಆ ಬ್ರಹ್ಮಪುತ್ರ ನದಿ ಪ್ರದೇಶದೊಳಗ ಅಂದ್ರೆ ಅಸ್ಸಾಂ ಪ್ರದೇಶದಲ್ಲಿ. ಎರಡನೆಯದು ಗುಜರಾತಿನ ಅಂಕಲೇಶ್ವರದಲ್ಲಿ ಸಿಗ್ತದ. ಹಾಜಿರಾ ಎಂಬಲ್ಲಿ ಸಿಗ್ತದ. ಹೈಯೆಸ್ಟ್ ಕಚ್ಚಾ ತೈಲ ಈ ಸದ್ಯಕ್ಕೆ ನಿಕ್ಷೇಪ ಹೊಂದಿರುವ ರಾಜ್ಯ ಅಂದ್ರೆ ರಾಜಸ್ಥಾನ್. ನೆಕ್ಸ್ಟ್ ಬರೋದೇ ಏನು ಅಂದ್ರ ಈ ಗುಜರಾತಿನ ಅಂಕಲೇಶ್ವರದಲ್ಲಿನೂ ಸಿಗ್ತದ, ಬಾಂಬೆ ಹೈದಲ್ಲಿನೂ ಕಚ್ಚಾ ತೈಲ ಸಿಗ್ತದ. ಅದರ ಬಗ್ಗೆನೂ ಗೊತ್ತಿರಬೇಕು. ಆದ್ರ ಅರಾವಳಿ ಬೆಟ್ಟಗಳಲ್ಲಿನೇ ಸಿಗ್ತದ ಅಂದ್ರೆ ತಪ್ಪ. ಇನ್ನ ಕಡಪ ಸರಣಿದೊಳಗ ನೆಲಕ್ಕೆ ಹಾಕುವ ಏನಂದ್ರೆ ಕಲ್ಲು ಸಿಗ್ತಾವ್ರಿ, ಬದಲಾಗಿ ವಜ್ರ ಸಿಗಬೇಕು ಅಂದ್ರೆ ಕಿಂಬರ್ಲೈಟ್ ಶಿಲಾರಚನೆ ಎಲ್ಲದಂದ್ರೆ ಗೋಲ್ಕಂಡದಾಗದ. ನೈಸರ್ಗಿಕ ಅನಿಲ ಧಾರವಾಡ ಶಿಲಾರಚನೆಯಲ್ಲಿ ಸಿಗುತ್ತದೆ, ತಪ್ಪ. 2005 SDA ಕ್ವಶನ್. ಧಾರವಾಡ ಶಿಲಾರಚನೆ, ದ ಅನ್ನು ಬದಲಾಗಿ ರ ಯೂಸ್ ಮಾಡ್ರಿ. ಧಾರವಾಡ ಶಿಲಾರಚನೆಯಲ್ಲಿ ಪ್ರಮುಖವಾಗಿ ಮ್ಯಾಂಗನೀಸ್ ನಿಕ್ಷೇಪಗಳು ಇವೆ. ಇದು ಗೊತ್ತಿರ್ಬೇಕು ನಮ್ಮ. ಇಷ್ಟು ಏನದಂದ್ರ ಒಂದು ಕ್ವಶನ್ಗೆ ಎಷ್ಟು ಮಾಹಿತಿ ನಮಗ ಐಡಿಯಾ ಇರ್ಬೇಕಂದ ನಾನು. ಭಾರತದಲ್ಲಿ ಮಳೆಯ ಕಾಡುಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳ್ತಾರ. ಮಳೆ ಕಾಡುಗಳು ಎಲ್ಲಿ ಹೆಚ್ಚಿಗೆ ಅದಾವ? ರೇನ್ ಫಾರೆಸ್ಟ್ ಅಂದ್ರೂ ಒಂದೇ, ಅಲ್ಲಿ ಸದಾ ಹಸಿರಿನಿಂದ ಕೂಡಿರ್ತದ, ಅಗಲವಾದ ಎಲಿ ಹೊಂದಿರ್ತದ. ಹಾಗಾದರೆ ರೇನ್ ಫಾರೆಸ್ಟ್ ಪ್ರಮುಖವಾಗಿ ಎಲ್ಲದಂದ್ರ ನಾರ್ತ್ ಈಸ್ಟ್
ಈಶಾನ್ಯ ಹಿಮಾಲಯ ಪರ್ವತ ಮತ್ತು ಪೂರ್ವ ಘಟ್ಟಗಳಲ್ಲಿ. ಹಾಗಾದರೆ ಇಲ್ಲಿ ಎಲ್ಲೆಲ್ಲಿ ಅದಾವ ಅಂತ ಕೇಳಿದ್ರ, ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಹಿಮಾಲಯ ಮತ್ತು ಪೂರ್ವ ಘಟ್ಟಗಳಲ್ಲಿ ಕಂಡು ಬರುತ್ತವೆ. ಒಂದಿಷ್ಟು ಏನಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪ ಪ್ರದೇಶದಲ್ಲಿ ಹಿಂಗ್ ಕಂಡು ಬರ್ತಾವ. ಇದಕ್ಕ ಭಾರತದಲ್ಲಿ ಮಳೆ ಕಾಡುಗಳು ಕಂಡು ಬರುವಂತಹ ಪ್ರದೇಶಗಳು ಅಂತೇಳಿ ಕರಿತೇವೆ ನಾವು. ಇನ್ನ ಬರೇ ಇಲ್ಲಿ ಆಪ್ಷನ್ ಕೊಟ್ಟಿದ್ರದಾಗ ಬರೇ ಪಶ್ಚಿಮ ಘಟ್ಟಗಳು ತುಂಬ ಎವರ್ ಗ್ರೀನ್ ಫಾರೆಸ್ಟ್ ದಾಗ ಬರ್ತಾವ ಸರ್, ಸದಾ ಹಸಿರಿನಿಂದ ಕೂಡಿರುತ್ತವೆ, ಎವರ್ ಗ್ರೀನ್ ಫಾರೆಸ್ಟ್. ಇನ್ನ ಇದರ ಜೊತೆಗೆ ಒಂದು 2 ವರ್ಡ್. ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಅನೈಬುಡಿ, ಪೂರ್ವ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಮಹೇಂದ್ರಗಿರಿ. ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಎಲ್ಲಿ ಅಂದ್ರೆ ನೀಲಗಿರಿ. ಇದಕ್ಕೆ ಕಾನ್ಸೆಪ್ಟ್ಗಳು ಗೊತ್ತಿರಲಿ ಸರ್. ನೆಕ್ಸ್ಟ್, ಕೇರಳದ ಸೈಲೆಂಟ್ ವ್ಯಾಲಿ ಅಂತ ಹೇಳದ. ವ್ಯಾಲಿ ಅಂದ್ರೆ ಏನು? 2 ಬೆಟ್ಟಗಳ ನಡುಬರಕ ಚಿಕ್ಕದಾದ ಕಣಿವೆಯ ಮಾರ್ಗ, ಅದಕ್ಕೆ ವ್ಯಾಲಿ. ಈ ಕಡೆ ಅಂದ್ರೆ ಬೆಟ್ಟಗಳಿರ್ತಾವ, ಚಿಕ್ಕದಾದ ಕಣಿವೆಯ ಮಾರ್ಗ. ಹಾಗಾದರೆ ಸೈಲೆಂಟ್ ವ್ಯಾಲಿ ಎನ್ನುವುದು ಎಲ್ಲದಂದ್ರೆ ಕೇರಳ ರಾಜ್ಯದಲ್ಲಿ ಇದೆ. ವೆರೈಟಿ ಸಸ್ಯ ಮತ್ತು ಪ್ರಾಣಿಗಳದವ್ರಿ ಅಲ್ಲಿ. ಹಾಗಾದರೆ ಸೈಲೆಂಟ್ ಕೇರಳದ ಶಾಂತ ಕಣಿವೆ ಇದಕ್ಕೆ ಪ್ರಸಿದ್ಧಿಯಾಗಿದೆ. ಅಪರೂಪದ ಜಾತಿಯ ಸಸ್ಯ ಮತ್ತು ಪ್ರಾಣಿಗಳನ್ನು ಒಳಗೊಂಡಿದೆ. ಸಿಲಿಕಾನ್ ವ್ಯಾಲಿ ಯಾವುದು? ಬೆಂಗಳೂರು. ಅಥವಾ ಸಿಲಿಕಾನ್ ಸಿಟಿ ಯಾವುದು ಅಂದ್ರೆ ಬೆಂಗಳೂರು. ಸಿಲಿಕಾನ್ ವ್ಯಾಲಿ ಎಲ್ಲದ ಅಂತ ಕೇಳಿದ್ರು ಅಂದ್ರ ಅಮೇರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋ. ಫ್ಲವರ್ಸ್ ವ್ಯಾಲಿ, ವ್ಯಾಲಿ ಆಫ್ ಫ್ಲವರ್ಸ್. ವ್ಯಾಲಿ ಆಫ್ ಫ್ಲವರ್ಸ್ ಅಂದ್ರೆ ಪ್ರಪಂಚದಲ್ಲಿ ವೆರೈಟಿ ಹೂಗಳನ್ನು ಒಳಗೊಂಡಿರುವ ಒಂದು ಹೂವಿನ ಕಣಿವೆ ಅದ. ಅದನ್ನ ವ್ಯಾಲಿ ಆಫ್ ಫ್ಲವರ್ಸ್ ಅಂತೇಳಿ ಕರಿತೇವೆ ನಾವು. ಇದು ಉತ್ತರಾಖಂಡ ರಾಜ್ಯದಲ್ಲಿ ಇದೆ. ಇಷ್ಟು ಕರೆಕ್ಟ್ ಗೊತ್ತಿರಬೇಕು. ನೆಕ್ಸ್ಟ್, ರೈಸೀನಾ ಹಿಲ್ಸ್. ಇದರ ಬಗ್ಗೆ ಏನು ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಸರ್. ರೈಸೀನಾ ಹಿಲ್ಸ್ ಎನ್ನುವುದು ಏನದ ಅನ್ನಂಗ ಇಲ್ಲಿ ನೋಡಿ. ಭಾರತದಲ್ಲಿ ಹಳೆಯದಾದ ಪರ್ವತ ಶ್ರೇಣಿಗಳು ಯಾವುವು ಅಂದ್ರೆ ಅರಾವಳಿ ಪರ್ವತ ಶ್ರೇಣಿಗಳು. ಅರಾವಳಿ ಪರ್ವತ ಶ್ರೇಣಿಗಳು ಗುಜರಾತ್, ರಾಜಸ್ಥಾನ, ಹರಿಯಾಣ, ದೆಹಲಿಯವರೆಗೆ ಹಂಚಿಕೆಯಾಗಿವೆ. PSI ಕ್ವಶನ್. ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ 2 ಪ್ರಮುಖ ಹಿಲ್ಸ್ ಅಥವಾ ಬೆಟ್ಟಗಳದಾವ. ಒಂದು ಮೌಂಟ್ ಅಬು ಬೆಟ್ಟ ರಾಜಸ್ಥಾನದಲ್ಲಿ ಅದ. ರೈಸೀನಾ ಹಿಲ್ಸ್ ದೆಹಲಿದೊಳಗದ. ರೈಸೀನಾ ಹಿಲ್ಸ್ ಈಸ್ ಪಾರ್ಟ್ ಆಫ್ ದಿ ಅರಾವಳಿ ರೇಂಜ್. ಮೌಂಟ್ ಅಬು ಬೆಟ್ಟ ರಾಜಸ್ಥಾನದಲ್ಲಿ ಅಲ್ಲಿ ಗುರು ಶಿಖರವಿದೆ. ರಾಜಸ್ಥಾನದ ಅತ್ಯಂತ ಎತ್ತರದ ಶಿಖರ ಗುರು ಶಿಖರ. ರೈಸೀನಾ ಹಿಲ್ಸ್ ಅರಾವಳಿ ಭಾಗದಲ್ಲಿ ಇರುವಂತ ದೆಹಲಿಯಲ್ಲಿ ಇರುವ ಅರಾವಳಿಯ ಮುಂದುವರೆದ ಭಾಗದಲ್ಲಿ ರೈಸೀನಾ ಹಿಲ್ಸ್ ಅದ. ಅದರ ಮ್ಯಾಗ ರಾಷ್ಟ್ರಪತಿ ಭವನ ಎನ್ನುವ ಕಟ್ಟಡ ನಿರ್ಮಿಸಲಾಗಿದ್ದು ಅದರ ವಿನ್ಯಾಸಕಾರ ಸರ್ ಎಡ್ವಿನ್ ಲುಟಿನ್ಸ್. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್, ಗಿರ್ನಾ ಯೋಜನೆ ಅಂತೇಳಿ ಬರ್ತದ. ಗಿರ್ನಾ ಯೋಜನೆ ಎನ್ನುವುದು ಏನದ? ಮಹಾರಾಷ್ಟ್ರದ ನಾಸಿಕದಲ್ಲಿ ಇರುವಂತ ಗಿರ್ನಾ ಎನ್ನುವ ನದಿ ಅದ. ಅದಕ್ಕ ಒಂದು ಮಣ್ಣಿನಿಂದ ಡ್ಯಾಮ್ ಕಟ್ಟ್ಯಾರ. ಗಿರ್ನಾ ಯೋಜನೆ, ಗಿರ್ನಾ ಪ್ರಾಜೆಕ್ಟ್ ಎಲ್ಲದ ಅಂದ್ರೆ ಮಹಾರಾಷ್ಟ್ರದ ನಾಸಿಕ್. ಇದು ಎದಕ್ಕೆ ಫೇಮಸ್ ಅದ? ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್, ಜಲ ವಿದ್ಯುತ್ ಯೋಜನೆ. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವ ಹೈಯೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಕೆಪಾಸಿಟಿ, ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆ ಮಾಡಬಹುದಾದಂತ ಯೋಜನೆ ಯಾವುದಂದ್ರ ಮಹಾರಾಷ್ಟ್ರದಲ್ಲಿರುವ ಕೊಯ್ನಾ ಜಲಾಶಯ. ಅದಕ್ಕೆ ಛತ್ರಪತಿ ಶಿವಾಜಿ ಸಾಗರ ಜಲಾಶಯನು ಕರೀತಾರ. ಕೊಯ್ನಾ ಜಲಾಶಯದ ಉದ್ದೇಶ ಓನ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್, ಕೇವಲ ಜಲ ವಿದ್ಯುತ್ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ. ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಎಲ್ಲಾ ನದಿಗಳು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಮಾಡಕ್ ಮಾತ್ರ ಸೂಕ್ತದವ. ನೀರಾವರಿಗೆ ಒಂದು ಯೂಸ್ ಇಲ್ಲ. ಅತಿ ಹೆಚ್ಚು ಯಾವ ನದಿಗೆ ಜಲ ವಿದ್ಯುತ್ ಯೋಜನೆಗಳ ಘಟಕಗಳನ್ನು ಸ್ಥಾಪಿಸಲಾಗಿದೆ? ಕಾಳಿ ನದಿಗೆ ಬಹಳಷ್ಟು ಕಡೆ ಸ್ಥಾಪನೆ ಮಾಡ್ಯಾರ. ಅಲ್ಲಿಗೆ ಕದ್ರಿ ಅಣೆಕಟ್ಟು, ಕೊಡಸಳ್ಳಿ, ಆ ನಂತರ ಸೂಪಾ ಅಣೆಕಟ್ಟು, ಅವೆಲ್ಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಮಾಡಕ್ಕೆ ಸ್ಥಾಪನೆ ಮಾಡಿದ್ದು ಅಂದಂಗ. ನೆಕ್ಸ್ಟ್,
ಅಂಡಮಾನ ದ್ವೀಪಗಳಿಗೆ ಸಮೀಪವಾದ ದೇಶ ಯಾವುದು? ಅಂಡಮಾನ ನಿಕೋಬಾರ್ ಅಂದಕರ ಬೇರೆ, ಅಂಡಮಾನ ದ್ವೀಪಗಳಿಗೆ ಹತ್ತಿರವಾದ ಸಮೀಪವಾದ ದೇಶ ಯಾವುದು? ಇಲ್ಲಿ ಕೊಟ್ಟಿದ್ರದ. ಬಂಗಾಳದಲ್ಲಿ ಒಟ್ಟು ಏನದಂದ್ರೆ ಅಂಡಮಾನ ಸಮೂಹ, ನಿಕೋಬಾರ್ ಸಮೂಹ ಅಂತೇಳಿ ಟೋಟಲ್ 2 ವರ್ಗೀಕರಣ ಮಾಡ್ತೀವಿ ನಾವು. ಅಂಡಮಾನ ಸಮೂಹದಲ್ಲಿ 4 ಪ್ರಮುಖ ದ್ವೀಪಗಳದಾವ. ಒಂದು ಉತ್ತರದ ಅಂಡಮಾನ, ಎರಡನೇದು ಮಧ್ಯ ಅಂಡಮಾನ, ದಕ್ಷಿಣದ ಅಂಡಮಾನ, ಲಿಟಲ್ ಅಂಡಮಾನ. ಉತ್ತರದ ಅಂಡಮಾನದಲ್ಲಿ ಸ್ಯಾಡಲ್ ಶಿಖರವಿದೆ, ಇದು ಇಡೀ ಅಂಡಮಾನ್ ನಿಕೋಬಾರದಲ್ಲಿ ಎತ್ತರವಾದ ಶಿಖರ. ಇನ್ನ ದಕ್ಷಿಣದ ಅಂಡಮಾನದಲ್ಲಿ, ಈ ಅಂಡಮಾನ ಗುಂಪಿನಲ್ಲಿ ದೊಡ್ಡದಾದ ದ್ವೀಪ ಮಧ್ಯ ಅಂಡಮಾನ. ದಕ್ಷಿಣದ ಅಂಡಮಾನದಲ್ಲಿ ರಾಜಧಾನಿ ಪೋರ್ಟ್ ಬ್ಲೇಯರ್ವಿದೆ, ಅಲ್ಲೇ ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನೂ ಅದ, ಪ್ಲಸ್ ಸೆಲ್ಯುಲರ್ ಅಥವಾ ಗೂಡು ಜೈಲುನೂ ಅದ ಪೋರ್ಟ್ ಬ್ಲೇರ್ದಾಗ. ಇನ್ನ ಪೋರ್ಟ್ ಬ್ಲೇರದಿಂದ ಕೆಳಗಡೆ ಬಂದಿವಿ ಅಂದ್ರ ಉತ್ತರದ ಅಂಡಮಾನ, ಮಧ್ಯ ಅಂಡಮಾನ, ದಕ್ಷಿಣದ ಅಂಡಮಾನ, ಲಿಟಲ್ ಅಂಡಮಾನ. ದಕ್ಷಿಣದ ಅಂಡಮಾನ, ಲಿಟಲ್ ಅಂಡಮಾನಗಳ ಮಧ್ಯದಲ್ಲಿ ಒಂದು ನೀರಿನ ಕಾಲುವೆ ಇದೆ, ಅದರ ಹೆಸರು ಡನ್ಕನ್ ಪ್ಯಾಸೇಜ್ ಅಂತ ಕರಿತೇವೆ ನಾವು. ಡನ್ಕನ್ ಜಲಸಂಧಿ ಅಥವಾ ಡನ್ಕನ್ ಪ್ಯಾಸೇಜ್. ಅಂಡಮಾನ ಎನ್ನುವ ದ್ವೀಪಗಳ ಸಮೂಹ ಸಮೀಪವಾಗಿರುವುದು ಒಂದು ಮಯನ್ಮಾರ, ಎರಡನೇದು ಥೈಲ್ಯಾಂಡ್. ಇನ್ನು ಕೆಳಗಡೆ 3 ತೋಳನು, ನಿಕೋಬಾರ್, ಕಾರ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಈ ಕಡೆದಿಂದ ಬರ್ಯಾದ ಗ್ರೇಟ್ ನಿಕೋಬಾರ್, ನಿಕೋಬಾರ್, ಕಾರ್ ನಿಕೋಬಾರ್. ಆ ನಿಕೋಬಾರದಲ್ಲಿ 3 ಸಮೂಹಗಳದಾವ. ನಿಕೋಬಾರ್ ದ್ವೀಪಗಳು ಇಂಡೋನೇಷಿಯಾಕ್ಕೆ ಸಮೀಪದವ್ರಿ. ಅಂಡಮಾನ ದ್ವೀಪಗಳು ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಕ್ಕೆ ಸಮೀಪದಾವ, ಅದು ಗೊತ್ತಿರಬೇಕು. ನೆಕ್ಸ್ಟ್ STD ಅಂತೇಳಿ ಬರ್ತಾವ. STD ಅಂದ್ರೆ ಸಬ್ಸ್ಕ್ರೈಬರ್ ಟ್ರಂಕ್ ಡೈಲಿಂಗ್ ಅಂತೇಳಿ ಒಂದು ಬರ್ತದೆ, ಸೆಕ್ಸುವಲ್ ಟ್ರಾನ್ಸ್ಫರೇಬಲ್ ಡಿಸೀಸ್ ಅಂತೇಳಿ, ಅದು ಬಯೋಲಜಿದಾಗ ಬರ್ತಾವ. ಭಾರತದಲ್ಲಿ ಮೊಟ್ಟ ಮೊದಲಿಗೆ STD ಸೇವೆ ಪ್ರಾರಂಭವಾಗಿರುವುದು ಕಾನ್ಪುರದಿಂದ ಲಕ್ನೋದವರೆಗೆ, ಇದು ಗೊತ್ತಿರಬೇಕು. 1960 ಕಾನ್ಪುರ್ ಟು ಲಕ್ನೋ. ಕಾನ್ಪುರ ಗಂಗಾ ನದಿಯ ದಡದಲ್ಲಿದ್ದು 1857ರ ದಂಗೆಯಲ್ಲಿ ಕಾನ್ಪುರದ ನೇತೃತ್ವ ವಹಿಸಿಕೊಂಡವರು ಯಾರು? ನಾನಾ ಸಾಹೇಬ್. ಅವನ ಒರಿಜಿನಲ್ ಹೆಸರು ದೋಂಡೋಜಿ ಪಂತ್. ಲಾಸ್ಟಿಗೆ ಬ್ರಿಟಿಷರ ವಿರುದ್ಧ ಏನದಂದ್ರೆ ಕಾನ್ಪುರದಲ್ಲಿ ಏನಂದ್ರೆ ಬ್ರಿಟಿಷರ ವಿರುದ್ಧ ಸೋತು ನೇಪಾಳಕ್ಕೆ ಪ್ರಾಣ ರಕ್ಷಣೆಗಾಗಿ ಪಲಾಯನಗಳು ಕೈಗೊಂಡನು. ಇದು UPSC ಪ್ರೀವಿಯಸ್. ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ದಂಗೆ ಎದ್ದಳು. ಅವಳು ಯುದ್ಧದಲ್ಲಿ ಸೋತು ಪ್ರಾಣ ರಕ್ಷಣೆಗಾಗಿ ನೇಪಾಳಕ್ಕೆ ಪ್ರಯಾಣಿಸಿದಳು. ಲಕ್ನೋ ಇರುವುದು ಗೋಮತಿ ನದಿಯ ದಡದಲ್ಲಿ, ಅದಕ್ಕೆ ಇಷ್ಟು ಗೊತ್ತಿರಬೇಕು. ಸಟ್ಲೇಜ್ ಯಾವ ಪ್ರಮುಖ ನದಿಯ ವ್ಯವಸ್ಥೆಯ ಒಂದು ಭಾಗವಾಗಿದೆ? ಪ್ರಾಚೀನದ ಕಾಲದಲ್ಲಿ ಅಂದ್ರೆ ಋಗ್ವೇದದಲ್ಲಿ ಕೆಲವು ನದಿಗಳಿಗೆ ಬೇರೆ ಬೇರೆ ಹೆಸರುಗಳು ಇದ್ದು. ಅವತ್ತಿನ ಸಿಂಧು, ಇವತ್ತಿನ ಇಂಡಸ್, ಅವತ್ತಿನ ಶತುದ್ರಿ, ಇವತ್ತಿನ ಸಟ್ಲೇಜ್, ಅವತ್ತಿನ ಬಿಯಾಸ, ಅವತ್ತಿನ ವಿಪಾಸ, ಇವತ್ತಿನ ಬಿಯಾಸ್. ಹಾಗಾದರೆ ಅವತ್ತಿನ ವಿತಿಸ್ತ, ಇವತ್ತಿನ ಸಟ್ಲೇಜ್. ಆಗಿನ ಪರುಷ್ಣಿ, ಇವತ್ತಿನ ರಾವಿ ನದಿ. ಹಾಗಾದರೆ ಸಪ್ತ ಸಿಂಧೂ ನದಿ ಪ್ರದೇಶಗಳು ಅಂತ ಕರಿತೇವೆ ನಾವು. ಸಿಂಧೂ ನದಿಗೆ ಸಿಂಗೆ ಕಂಬಾನಂದರ ಸಿಂಹದ ಬಾಲ ಎಂದು ಕರೆಯಲಾಗುತ್ತದೆ. ಹೂ ಇಸ್ ಕಾಲ್ಡ್, ಯಾವ ನದಿಯನ್ನು ಎಲ್ಲಾ ನದಿಗಳ ತಂದೆ ಎಂದು ಕರೆಯಲಾಗುತ್ತದೆ? ಇಂಡಸ್, ಫಾದರ್ ಆಫ್ ದಿ ಆಲ್ ರಿವರ್ಸ್, ಇಂಡಸ್. ಸಿಂಧೂ ನದಿಯ ವರಪ್ರಸಾದ ಪಾಕಿಸ್ತಾನ್. ಸಿಂಧೂ ನದಿ ಮತ್ತು ಏನದಂದ್ರ ಸಿಂಧೂ ನದಿ ಜಲ ಒಪ್ಪಂದವಾಯಿತು. ಇಂಡಸ್ ವಾಟರ್ ಟ್ರೀಟಿ ಅಂತೀವಿ ನಾವು. 1960 ಕರಾಚಿ ಒಳಗ ಎರಡ ಒಪ್ಪಂದ. ಈ ಕಡೆ ಭಾರತದಿಂದ ನೀರು, ಈ ಕಡೆ ಪಾಕಿಸ್ತಾನದ ಅಯೂಬ್ ಖಾನ ಒಪ್ಪಂದಕ್ಕೆ ಸಹಿ ಹಾಕೋದು. ಈ ಇಂಡಸ್ ವಾಟರ್ ಟ್ರೀಟಿಗೆ ಮೀಡಿಯೇಟರ್ ಮಧ್ಯಸ್ಥಿಕೆ ವಹಿಸಿಕೊಂಡವರು ವರ್ಲ್ಡ್ ಬ್ಯಾಂಕ್ದವರಿದ್ರು. ವರ್ಲ್ಡ್ ಬ್ಯಾಂಕಿಗೆ ಇನ್ನೊಂದು ಹೆಸರು IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. IBRD ಮತ್ತು IMF ಎರಡು ತರದ ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ DC. IMF IBRD ಎರಡಕ್ಕೂ ಏನಂತಾರೆ ಅಂದ್ರೆ ಬ್ರೇಟನ್ ವುಡ್ಸನ ಅವಳಿಗಳು ಎನ್ನುತ್ತಾರೆ. ಅವನ ವಿಚಾರಧಾರೆಯಿಂದ ಇವೆರಡು ಹುಟ್ಟ್ಯಾವ. ಇನ್ನ ಕರಾಚಿದೊಳಗ ಆಗಿರುವ ಇಂಡಸ್ ವಾಟರ್ ಟ್ರೀಟಿದೊಳಗ 3 ನದಿ ನಮಗದವ, 3 ಅವರಿಗೆ ಅದಾವ. ಅವರಿಗೆ ಇರುವ 3 ನದಿ ಇಂಟರ್ನ್ಯಾಷನಲ್ ನೋಡಿ ICJ ಅನ್ನಬೇಕು.
ಇಂಡಸ್, ಚೀನಾಬ್, ಜೇಲಂ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ICJ, ಇಂಡಸ್, ಜೇಲಂ, ಚೀನಾಬ್. ನಮಗ ಮೂರು ಅನ್ಬೇಕು. SBR ಕಾಲೇಜ್ ಕಲಬುರಗಿದ ಫೇಮಸ್ ಬಾಳ. ಎಸ್ ಅಂದ್ರ ಸಟ್ಲೇಶ್, ಬಿಯಾಸ್, ರಾವಿ. ನಮಗ ಮೂರ್ ಅದಾವ, ಅವರಿಗೆ ಮೂರ್ ಅದಾವ. ನಮ್ಮ ನದಿ ಯಾವ, ಅವರು ನದಿ ಯಾವುದು ಕರೆಕ್ಟ್ ಗೊತ್ತಿರ್ಬೇಕು. ನಮಗ ಮೂರಿದ್ದುದು ಪೂರ್ವಾತ್ಯ ಹರಿಯುವ ನದಿಗಳು ಅಂತ ಹೇಳಿ ಕರೀತಾರ. ಅಲ್ಲಿ ವರ್ಡ್ ಗುರು ಕರೆಯಲ್ಲ, ಪೂರ್ವಾತ್ಯ ಹರಿಯುವ ನದಿಗಳು ನಮಗೂ. ಅವರಿಗೆ ಪಶ್ಚಿಮಾತ್ಯ ನದಿಗಳು ಅಂತೇಳಿ ಕರೀತಾರ. ಈಸ್ಟರ್ನ್ ಲೈನ್ಸ್, ವೆಸ್ಟರ್ನ್ ಲೈನ್ಸ್ ರಿವರ್ಸ್ ಅಂತೇಳಿ ಅಂತೀವಿ ನಾವು. ನೆಕ್ಸ್ಟ್, ಭಾರತದಲ್ಲಿ ಯಾವ ರಾಜ್ಯವು ಶೇಕಡಾವಾರು ಹೆಚ್ಚು ಬಡವರನ್ನು ಹೊಂದಿದೆ? ಒಡಿಸ್ಸಾ ರಾಜ್ಯ. ಮತ್ತೆ ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬಹುದು. ಈ ಸದ್ಯಕ್ಕೆ ಡಾಟಾಗಳು ಏನಾದರೂ ಬದಲಾವಣೆಗಳಿದ್ದು. ಕೃಷಿಯಲ್ಲಿ ಸಮರುವಿಕೆಯನ್ನು ಅಗತ್ಯವಾಗಿ ಎದರಾಗಿ ಬಳಸ್ತಾರ? ತಂಬಾಕು, ಚಹಾ, ಕಾಫಿ, ರಬ್ಬರ್. ಬಹಳ ಮಂದಿಗೆ ಸಮರುವಿಕೆ ಅಂದ್ರೆ ಏನಂದ್ರೆ, ಇದು ಒಂದು ಗಿಡ ಅದ, ಇದಕ್ಕೆಲ್ಲ ಟೊಂಗಿ ಬಂದಿರ್ತಾವ ಎಕ್ಸ್ಟ್ರಾ ಹೊರಗಡೆ. ಅವನು ಕಟ್ ಮಾಡಿ ಎಕ್ಸ್ಟ್ರಾ ಇದ್ದುದು ಕಟ್ ಮಾಡೋದು, ಮ್ಯಾಗ ಅಷ್ಟೇ ಬಿಡೋದು. ಎಕ್ಸ್ಟ್ರಾ ಆಯ್ತು ಮ್ಯಾಗ ದೊಡ್ಡದಾಕೋತ್ ಹೋಗಲ್ಲ ಅಂದಂಗ ಗಿಡ ಅಡ್ಡು ಹೊಡಿತದತ್ತ. ಅದಕ್ಕೆ ಸೈಡಿಗೆ ಇರುವಂತ ಕಟಿಗೆ ಬೆಳೆದನ್ನ ಕಟ್ ಮಾಡೋದಕ್ಕೆ ಸಮರುವಿಕೆ ಅಂತಾರ. ಹಾಗಾದರೆ ಕೃಷಿ ಕ್ಷೇತ್ರದಲ್ಲಿ ಸಮರುವಿಕೆ ಎನ್ನುವುದನ್ನ ಯಾವ ಉದ್ಯಮದಲ್ಲಿ ಹೆಚ್ಚಿಗೆ ಬಳಸ್ತಾರ ಅಂದ್ರೆ ಚಹಾ ಉದ್ಯಮ, ಅಂದ್ರೆ ಚಹಾ ಗಿಡಕ್ಕೆ ಬಳಸ್ತಾರ. ಚಹಾದ ಮ್ಯಾಗ ಏನೇನು ಕ್ವಶನ್ ಕೇಳ್ತಾರ? ಚಹಾದ ತವರು ದೇಶ ಚೀನಾ. ಚಹಾದಲ್ಲಿ ಇರುವಂತ ರಾಸಾಯನಿಕ ಅಂಶಗಳು ಏನೇನದಾವ ಅಂದ್ರೆ ಟ್ಯಾನಿನ್ ಅದ. ಚಹಾದಲ್ಲಿರುವ ಇನ್ನೊಂದು ವಿಶೇಷವಾದ ಪ್ರಚೋದನಕಾರಿ ವಸ್ತು ಅದ ಥೇನ್ ಅದ. ಥೇನ್ ಕುಡಿದ ತಕ್ಷಣ ಬ್ಲಡ್ ಗ್ರೂಪ್ ಅದ, ರಕ್ತದ ಹರಿವು ಹೆಚ್ಚಿಗೆ ಆಗಿಬಿಡ್ತದೆ, ಆಕ್ಟಿವ್ ಅನಿಸ್ತದೆ, ಫ್ರೆಶ್ ಅನಿಸ್ತದೆ ಥೇನ್. ಹಾಗಾದ್ರೆ ಚಹಾವನ್ನು ಆ ಗಿಡದ ಎಲೆಯ ಭಾಗದಿಂದ ಪಡೆಯಲಾಗುತ್ತದೆ. ಚಹಾಕ ಹಸಿರು ಚಿನ್ನ ಎಂದು ಕರೆಯುತ್ತಾರೆ, ಗ್ರೀನ್ ಗೋಲ್ಡ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ದೇಶ ಚೀನಾ. ಭಾರತದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವುದು ಅಸ್ಸಾಂ. ಚಹಾದ ಗಿಡಗಳು ಸುಮಾರು 40 ಫೀಟ್ ಎತ್ತರಕ್ಕೆ ಬೆಳೆಯಲಾಗುತ್ತದೆ. ಚಹಾ ಗಿಡಗಳಿಗೆ ಸಮರುವಿಕೆ ಅಥವಾ ಸೈಡಿಗೆ ಬೆಳೆದಿರುವ ಟೊಂಗಿ ಕಟ್ ಮಾಡುವುದನ್ನು ಬಳಸ್ತಾರ. ಚಹಾದ ಎಲೆ ತಕ್ಕೊಂಡು ಬಳಕ ಒಂದಿಷ್ಟು ಹೀಟ್ ಮಾಡ್ತಾರ. CDS ಕ್ವಶನ್ ಕೇಳ್ಯಾರ. ಚಹಾದ ಗಿಡದ ಎಲೆಗಳನ್ನು ಉಷ್ಣ ಕೊಟ್ಟು ಬೆಚ್ಚಗೆ ಮಾಡ್ತಾರ, ಬಿಸಿ ಮಾಡ್ತಾರ. ಯಾಕತ್ ಕೇಳ್ತಾರ ಅವ್ರು. ಏಕೆಂದರೆ ಹಸಿಯಾದ ಎಲೆಗಳಲ್ಲಿ ಸ್ವಲ್ಪ ಶಿಲೀಂಧ್ರಗಳು ಇರ್ತಾವ ಅಲೆಲೆಗಳಲ್ಲಿ. ಹಂಗೆ ತಂದು ಒಂದೇ ಕಡೆ ರಾಸಿಗಟ್ಲೆ ಡಿಗ್ಗಿ ಹಾಕದೇವು ಅಂದ್ರೆ ಅದರೊಳಗ ಫಂಗಸ್ ಅಟ್ಯಾಕ್ ಆಗಿ ಕೊಳತು ಬಿಡ್ತಾವ, ಎಲೆ ವೇಸ್ಟ್ ಆಗ್ತದ. ಚಹಾದ ಎಲೆಗಳನ್ನು ತಂದು ಸಂಸ್ಕರಣೆ ಮಾಡುವಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಉಷ್ಣ ಕೊಟ್ಟು ಕಾಯಿಸುತ್ತಾರೆ. ಏಕೆಂದರೆ ಚಹಾದ ಎಲೆಗಳಲ್ಲಿರುವಂತಹ ಶಿಲೀಂಧ್ರಗಳನ್ನು ನಾಶಗೊಳಿಸುವುದು ಮತ್ತು ಚಹಾದ ಎಲೆಗಳನ್ನು ಕೊಳೆಯಲಾರದಂತೆ ಮಾಡುವ ಉದ್ದೇಶ ಇದು ಹೇಳೋದು. ಪ್ರಪಂಚದಲ್ಲಿ ಅತ್ಯುತ್ತಮವಾದ ಚಹಾ ಬೆಳೆಯುವ ಪ್ರದೇಶಗಳು ಎಲ್ಲದಾವ ಅಂತ ಕೇಳ್ತಾರ. ಒಂದು ಅಸ್ಸಾಮದಲ್ಲಿ ಅದಾವ, ಬ್ರಹ್ಮಪುತ್ರ ಕಣಿವೆ. ಎರಡನೆಯದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗದೊಳಗದ. ಭಾರತದಲ್ಲಿ ಮೊಟ್ಟ ಮೊದಲಿಗೆ GI ಟ್ಯಾಗ್ ಪಡೆದಿರುವುದೇ ಯಾವುದಂದ್ರೆ ಡಾರ್ಜಿಲಿಂಗ್ ಚಹಾ. ಡಾರ್ಜಿಲಿಂಗ್ ಎಂದರೆ ಬಂಗಾಳಿ ಭಾಷೆಯಲ್ಲಿ ಸಿಡಿಲುಗಳ ಭೂಮಿ ಎಂದರ್ಥ, ಲ್ಯಾಂಡ್ ಆಫ್ ಥಂಡರ್ ಬೋಲ್ಟ್. ಪ್ರಪಂಚದೊಳಗ ಸಿಡಿಲುಗಳ ನಾಡು ಎಂದರೆ ಭೂತಾನ, ಅದ್ರ ಮಗ್ಲಿಕ್ಕೆ ಇದೆಯದ್ರಿ ಡಾರ್ಜಿಲಿಂಗ್, ವೆಸ್ಟ್ ಬೆಂಗಾಲ್ದಾಗ ಬರ್ತದೆ. ಭಾರತದ ಚಹಾದ ಬಂದರು ಯಾವುದು ಕೇಳ್ತಾರೆ? ಕಲ್ಕತ್ತಾ. ಭಾರತದಲ್ಲಿ ಚಹಾದ ಮಂಡಳಿ ಎಲ್ಲಿದೆ? ಕಲ್ಕತ್ತಾ. ರಬ್ಬರ್ ಮಂಡಳಿ ಎಲ್ಲಿದೆ? ಕೊಟ್ಟಾಯಂ. ಹಾಗಾದ್ರೆ ತಂಬಾಕು ಮಂಡಳಿ ಎಲ್ಲದ ಅಂತ ಕೇಳ್ತಾರ? ಆಂಧ್ರ ಪ್ರದೇಶದ ಗುಂಟೂರ. ರೇಷ್ಮೆ ಮಂಡಳಿ ಎಲ್ಲಿದೆ? ಬೆಂಗಳೂರು. ಕಾಫಿ ಮಂಡಳಿ ಎಲ್ಲದ? ಬೆಂಗಳೂರು. ಗೊತ್ತಿರ್ಬೇಕು, ಹೊಂದಿಸಿ ಬರೆಯದ ಕೇಳ ಪ್ರೀವಿಯಸ್ UPSCಗೆ ಕೇಳಿದ್ದು ಸರ್. ಇನ್ನ ಭಾರತದ ಚಹಾದ ಬಂದರು ಯಾವುದು? ಕಲ್ಕತ್ತಾ. ಕಲ್ಕತ್ತಕ್ಕ ಈಗಿಟ್ಟಿರುವ ಹೆಸರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು. ಇಷ್ಟು ನಮ್ಗ ಕರೆಕ್ಟ್ ಗೊತ್ತಿರಬೇಕು. ನೆಕ್ಸ್ಟ್, ಖೈಬರ್ ಕಣಿವೆ ಎಲ್ಲಿದೆ ಅಂತ ಕೇಳ. ಭಾರತದ ಮೇಲೆ ವಿದೇಶಿಗರು ಪ್ರತಿಯೊಬ್ಬರು ದಾಳಿ ಮಾಡಬೇಕು ಮೊದಲ ಮಧ್ಯಯುಗದಲ್ಲಿ ಮತ್ತು ಪ್ರಾಚೀನ ಕಾಲದಲ್ಲಿ ಅಂದ್ರೆ ಖೈಬರ್ ಕಣಿವೆಯ ಮೂಲಕ ಪಾಕಿಸ್ತಾನ ದಾಟಿ ಭಾರತಕ್ಕೆ ಬರ್ತಿದ್ರು. ಇವತ್ತು ಅದೇ ಖೈಬರ್ ಕಣಿವೆ ಎಲ್ಲಿ ಅದ ಅಂತ ಕೇಳ್ತಾರ? ಅಫ್ಘಾನಿಸ್ತಾನ ಪಾಕಿಸ್ತಾನದ ನಡುವೆ ಇದೆ. ಹಿಂದೂ ಕುಶ್ ಪರ್ವತಗಳು ಎಲ್ಲದವ? ಪಾಕಿಸ್ತಾನ.
ಸುಲೈಮಾನ್ ಪರ್ವತಗಳು ಎಲ್ಲಿದಾವ ಅವನು ಪಾಕಿಸ್ತಾನ. ನೆಕ್ಸ್ಟ್ ರ್ಯಾಡ್ ಕ್ಲಿಫ್ ರೇಖೆ ಎಲ್ಲಿದೆ ಅಂತ ಕೇಳ್ತಾನೆ. ರ್ಯಾಡ್ ಕ್ಲಿಫ್ ರೇಖೆ ಎಲ್ಲದ ಅಂದ್ರೆ ಭಾರತ ಪಾಕಿಸ್ತಾನದ ನಡುವೆ ಸ್ವಾತಂತ್ರ್ಯ ಆದ ಬಳಿಕ ರ್ಯಾಡ್ ಕ್ಲಿಫ್ ರೇಖೆ ಎನ್ನುವುದು ಗಡಿ ರೇಖೆ ಹಾಕುವುದು. ಹಾಗಾಗಿ ಭಾರತ ಪಾಕಿಸ್ತಾನದ ನಡುವೆ ಇರುವುದು ರ್ಯಾಡ್ ಕ್ಲಿಫ್ ರೇಖೆ. ಈ ಗಡಿ ರೇಖೆ ನಿರ್ಧರಿಸಿದವರು ಯಾರು ಅಂತ ಕೇಳ್ತಾರ. ಸರ್ ರ್ಯಾಡ್ ಕ್ಲಿಫ್. ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ? ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ್. ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಹರಿಯಾಣ. ಕರ್ನಾಟಕದಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವುದು ಉತ್ತರ ಕನ್ನಡ. ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವುದು ವಿಜಯಪುರ ಜಿಲ್ಲೆ. ಈ ಬಂದರುಗಳಲ್ಲಿ ಯಾವುದು ನೈಸರ್ಗಿಕ ಬಂದರು ಅಲ್ಲ ಅಂತ ಕೇಳ. ಮುಂಬೈ ಬಂದರು ಎಲ್ಲದ? ಮಹಾರಾಷ್ಟ್ರದೊಳಗದ ಗೇಟ್ ವೇ ಆಫ್ ಇಂಡಿಯಾ ಅಂತಾರ, ಭಾರತದ ಹೆಬ್ಬಾಗಿಲು ಅಂತಾರ. ಎರಡನೆಯದು ಚೆನ್ನೈ ಬಂದರು ಎಲ್ಲದ? ತಮಿಳುನಾಡಿನಲ್ಲಿ ಅದ, ಕೋರಮಂಡಲದ ತೀರದಲ್ಲಿ ಅದ, ಕೋರಮಂಡಲ ಕೋಸ್ಟಲ್. ಭಾರತದಲ್ಲಿ ಇಲ್ಲಿಯವರೆಗೂ ಹಳೆಯದಾದ ಕೃತಕ ಬಂದರು ಚೆನ್ನೈ. The oldest artificial port in India is ಚೆನ್ನೈ. ಭಾರತದಲ್ಲಿ ಹಳೆಯದಾದ ಕೃತಕ ಬಂದರು ಯಾವುದು ಅಂದ್ರೆ ಚೆನ್ನೈ. ಹಾಗಾದ್ರೆ ಇದು ಕೃತಕ ಅಂದಕ ಇಲ್ಲಿ ನೈಸರ್ಗಿಕ ವಾಡಿ ಕೇಳ್ಯಾರಂದ್ರೆ ಇದು ಅಲ್ಲ ಅಂದಂಗ. ಇನ್ನ ಪಾರದೀಪ ಬಂದರು ಇದು ಎಲ್ಲದಂದ್ರೆ ಒಡಿಸ್ಸಾದೊಳಗದ. ನೆಕ್ಸ್ಟ್ ಬರೋದು ಕೋಚಿ ಬಂದರು, ಅದು ಎಲ್ಲದಂದ್ರೆ ಕೇರಳ. ಇದಕ್ಕ ಕ್ವೀನ್ ಆಫ್ ದಿ ಅರೇಬಿಯನ್ ಸಿ ಅಂತೀವ್. ಅದು ಕೇರಳದ ಮಲಬಾರ ತೀರದಲ್ಲಿ ಸಾಂಬಾರ್ ಪದಾರ್ಥಗಳ ರಫ್ತಿಗೆ ಪ್ರಸಿದ್ಧಿಯಾಗಿದೆ. ಇಂಡಿಯನ್ ಲಾರ್ಜೆಸ್ಟ್ ಕಾರ್ಗೋ ಶಿಪ್ ಬಿಲ್ಟ್ ಯಾಟ್. ಭಾರತದಲ್ಲಿ ಅತ್ಯಂತ ದೊಡ್ಡದಾದಂತಹ ವಸ್ತುಗಳ ಸಾಗಾಣಿಕಾ ಹಡಗುಗಳನ್ನು ಎಲ್ಲಿ ನಿರ್ಮಿಸಲಾಗುತ್ತದೆ? ಕೊಚ್ಚಿ. ಪ್ರೀವಿಯಸ್ UPSC ಕ್ವಶನ್. ಒಂದು ವರ್ಷದಲ್ಲಿ 50 ಸೆಂಟಿಮೀಟರ್ಗಿಂತ ಕಡಿಮೆ ವಾರ್ಷಿಕ ಮಳೆ ಬಿದ್ದರೆ ಆ ಪ್ರದೇಶ ಯಾವುದದ ಇಂಡಿಯಾದೊಳಗ ಅಂತ ಕೇಳ್ತಾರ. ಅತ್ಯಂತ ಕಡಿಮೆ ಮಳೆ ಬೀಳೋದು. ಭಾರತದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಒಂದನೇದ್ದು ರಾಜಸ್ಥಾನದ ಅರಾವಳಿಯ ಭಾಗದಲ್ಲಿ ಥಾರ್ ಮರುಭೂಮಿ ಪ್ರದೇಶದೊಳಗೆ ಬರ್ತದೆ. ಥಾರ್ ಮರುಭೂಮಿದೊಳಗೆ ಯಾಕೆ ಮಳೆ ಆಗಲ್ಲ ಅಂತ ಕೇಳ್ತಾರ. ಅಲ್ಲಿ ಅಧಿಕ ಉಷ್ಣಾಂಶದಿಂದ ನೀರ ಆವಿಯಾಗಿದರೂ ಮ್ಯಾಗ ಹೋಗಿ ಕಂಡೆನ್ಸೇಷನ್ ಸಾಂದ್ರೀಕರಣಗೊಂಡು ಮೋಡಗಳೇ ಆಗಲ್ಲ. ಅದು ಹೇಳ್ಬೇಕು. ಥಾರ್ ಮರುಭೂಮಿಯಲ್ಲಿ ಮಳೆಯಾಗುವುದಿಲ್ಲ, ಏಕೆಂದರೆ ಅಲ್ಲಿ ಅತಿಯಾದ ಶಾಖದಿಂದಾಗಿ ಮೋಡಗಳ ರಚನೆಯಾಗುವುದಿಲ್ಲ. ನೀರು ಸಾಂದ್ರೀಕರಣಗೊಂಡು ಮೋಡಗಳ ರಚನೆಯಾಗಲು ಬಿಡುವುದಿಲ್ಲ, ಅಷ್ಟು ಟೆಂಪರೇಚರ್ ಇರ್ತದೆ. ಎರಡನೆಯದ್ದು ಕಾಶ್ಮೀರ, ಈಗಿನ ಲಡಾಖದ ಲೇಹ ಪ್ರದೇಶದೊಳಗ ಅತಿಯಾದಂತ ಶೀತ ಪ್ರದೇಶ, ಅದಕ್ಕ ಕೋಲ್ಡ್ ಡಿಸರ್ಟ್ ಅಂತಾರ, ಅಲ್ಲಿನೂ ಮಳೆ ಆಗಲ್ಲ. ಹಾಗಾದರೆ ಏನಂದ್ರ ಬಹಳ ಕಡಿಮೆ ಮಳೆ ಬೀಳುವ ಪ್ರದೇಶ ಕಾಶ್ಮೀರದ ಲೇಹ ಪ್ರದೇಶ ಒಂದು. ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಇರುವಂತಹ ರೊಯ್ಲಿ ಎನ್ನುವ ಪ್ರದೇಶದೊಳಗೆ ಬರ್ತದೆ. ಪ್ರಪಂಚದಲ್ಲಿ ಅತಿ ಕಡಿಮೆ ಮಳೆ ಬೀಳುವುದು ದಕ್ಷಿಣ ಅಮೆರಿಕ ಖಂಡ, ಚೀಲಿ ದೇಶ. ಅದರ ಅಲ್ಲಿ ಏನಂದ್ರೆ ಅಟಕಮಾ ಎನ್ನುವ ಮರುಭೂಮಿ ಅದ, ಅಲ್ಲಿ ಒಂದು ಅರಿಕಾ ಎಂಬ ಸ್ಥಳ ಅದ. ದಕ್ಷಿಣ ಅಮೆರಿಕ ಖಂಡ, ಚೀಲಿ ದೇಶ, ಅಟಕಮಾ ಮರುಭೂಮಿ, ಅರಿಕಾದಲ್ಲಿ ಸುಮಾರು 200 ವರ್ಷಗಳಿಂದ ಮಳೆ ಬಿದ್ದಿಲ್ಲ. ನೋಡಿದ್ರ ಪಕ್ಕದಾಗನೇ ಶಾಂತ ಮಹಾಸಾಗರ. ಶಾಂತ ಮಹಾಸಾಗರದ ಪಕ್ಕಕ್ಕೆ ಅದರಿ, ಆದ್ರೂ ಮಳೆ ಆಗಲ್ಲ. ನೆಕ್ಸ್ಟ್ NMD ಎಂದರೆ ಏನು ಅಂತ ಕೇಳ್ತಾರೆ. NMD ಅಂದ್ರೆ ಏನು ಅಂದಕ ಬಾಹ್ಯಾಕಾಶ ಆಧಾರಿತ ಬ್ಯಾಲಿಸ್ಟಿಕ್ ವಿರೋಧಿ ಕ್ಷಿಪಣಿ ವ್ಯವಸ್ಥೆಯನ್ನು ಸ್ಥಾಪಿಸುವುದು. ಬ್ಯಾಲಿಸ್ಟಿಕ್ ಇದು ಯಾರು ಅಭಿವೃದ್ಧಿ ಪಡಿಸ್ಯಾರ ಅಂದ್ರ ಅಮೆರಿಕದವರು. ಈ ಕ್ಷಿಪಣಿಗಳನ್ನ ಏನಂದ್ರೆ ಬಾಹ್ಯಾಕಾಶದಲ್ಲಿ ಆಧಾರಿತ ಬ್ಯಾಲಿಸ್ಟಿಕ್ ವಿರೋಧಿ ಕ್ಷಿಪಣಿಗಳನ್ನ, ಅದಕ್ಕೆ ಅಪೋಸಿಟ್ ಆಗಿ NMD ಯೂಸ್ ಮಾಡ್ತಾರ. ಭಾರತದಲ್ಲಿ ಅರಣ್ಯ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಡೆಹ್ರಾಡೂನ್. ಅದು ಎದರ ರಾಜಧಾನಿ? ಉತ್ತರಾಖಂಡ. ಹಾಗಾದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಅರಣ್ಯ ಅಕಾಡೆಮಿನು ಎಲ್ಲದ ಅಂತ ಕೇಳಿದ್ರೆ ಡೆಹ್ರಾಡೂನ್. ಅದನ್ನು ಹೇಳ್ಬೇಕು. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯಗಳು ಗೋಧಿನೇ ಬೆಳೆಯಲ್ಲ ಅಂತ ಕೇಳ್ತಾರ. ನಮ್ಮ ಕರ್ನಾಟಕದಾಗ ಬೆಳೀತಾರ, ಪಶ್ಚಿಮ ಬಂಗಾಳದಾಗ ಬೆಳೀತಾರ, ಮಹಾರಾಷ್ಟ್ರದ, ತಮಿಳುನಾಡದಾಗ ಬೆಳೆಯಲ್ಲ. ತಮಿಳುನಾಡಿನಲ್ಲಿ ಯಾಕೆ ಬೆಳೆಯಲ್ಲ ಅಂದ್ರ
ಗೋಧಿ ಬೆಳಿಲಿಕ್ಕ 10ರಿಂದ 15 ಡಿಗ್ರಿ ಸಿ ತಾಪಮಾನ ಬೇಕು. ಆದ್ರೆ ತಮಿಳುನಾಡಿನಲ್ಲಿ ಅದಕ್ಕಿಂತ ಅಧಿಕ ತಾಪಮಾನ ಇರ್ತದೆ. ಅಧಿಕ ತಾಪಮಾನವಿದ್ದರೆ ಗೋಧಿಗೆ ಸೂಕ್ತ ಆಗಲ್ಲ. ಹಾಗಾಗಿ ತಮಿಳುನಾಡಿನಲ್ಲಿ ಮೋರ್ ದೆನ್ 15 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಅದಕ್ಕೆ ಅಲ್ಲಿ ಗೋಧಿನೇ ಬೆಳೆಯಲ್ಲ. ಗೋಧಿದೊಳಗ ಫೇಮಸ್ ತಳಿಗಳು ಯಾವುವು? ಸೋನಾಲಿಕಾ ಅಂತೇಳಿ ಬರ್ತದ, ಕಲ್ಯಾಣ ಸೋನಾ ಬರ್ತದ, ಅವು ಫೇಮಸ್ ತಳಿಗಳು. ಭಾರತದಲ್ಲಿ ಅತ್ಯಂತ ಹಳೆಯದಾದ ಪರ್ವತ ಶ್ರೇಣಿಗಳಲ್ಲಿ ಇದರ ಯಾವುದಾದ ಅಂತ ಕೇಳ್ತಾರ. ಅರಾವಳಿ ಪರ್ವತ ಶ್ರೇಣಿ ಅತ್ಯಂತ ಹಳೆಯದಾದ ಪರ್ವತ ಶ್ರೇಣಿಯಾಗಿದೆ. ಹಾಗಾದರೆ ಅರಾವಳಿ ಪರ್ವತ ಶ್ರೇಣಿಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ? ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿ. ಮಧುಮಲೈ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಅಂತ ಕೇಳಾರ. ತಮಿಳುನಾಡಿನಲ್ಲಿ ಇದೆ. ಮಧುಮಲೈ ಎಲ್ಲದ ಅಂದ್ರೆ ತಮಿಳುನಾಡು. ಮಧುಮಲೈ ಅಭಯಾರಣ್ಯಕ್ಕೆ ಇರುವ ಇನ್ನೊಂದು ಹೆಸರು ಏನು ಅಂತ ಕೇಳ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಅಭಯಾರಣ್ಯ ಅಂತೇಳಿ ಕರಿತೀವಿ ನಾವು. ಹಾಗಾದರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಅಭಯಾರಣ್ಯವನ್ನು ದ ಟಾಪ್ ಸ್ಲಿಪ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. UPSC ಕ್ವಶನ್. ದ ಟಾಪ್ ಸ್ಲಿಪ್ ಆಫ್ ದಿ ಇಂಡಿಯಾ ಅಂತೇಳಿ ಕರಿತೀವಿ ನಾವು. ಅದು ಕರೆಕ್ಟ್ಗಾಗಿ ಗೊತ್ತಿರಬೇಕು. ಭಾರತದಲ್ಲಿ ಜನಸಂಖ್ಯಾ ಸಾಂದ್ರತೆ ವ್ಯಕ್ತಿಗಳ ಸಂಖ್ಯೆ ಎಂದು ವ್ಯಾಖ್ಯಾನಿಸಲಾಗುವುದು ಹೀಗೆ ಅಂತ ಕೇಳ್ತಾರ. ಕರೆಕ್ಟ್ ಚೌಕಾಕಾರ ತೋರಿ ಹಿಂಗ. ಈ ಕಡೆ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟರ್, ಎಲ್ಲಾ ಕಡೆ ಒಂದೊಂದೇ ಕಿಲೋಮೀಟರ್ ತೋರಿಸ್ತಾರೆ. ಇದು ಕರೆಕ್ಟ್ ಗಾಗಿ ಏನಂದ್ರೆ ಎಲ್ಲಾ ಬದಿಗಳಲ್ಲಿ 1 ಕಿಲೋಮೀಟರ್ ಹಿಂಗ ತಗೊಂಡ ಕರ ಪ್ರತಿ 1 ಕಿಲೋಮೀಟರ್ ಹಿಂಗ ಎಲ್ಲಾ ಬದಿಗಳದ ತಗೊಂಡ ಕರ ಇದರ ಎಷ್ಟು ಮಂದಿ ಅದರ ಅದನ್ನ ಡೆನ್ಸಿಟಿ ಅಂತಾರ. ಹಾಗಾದರೆ ಏನಂದ್ರೆ ಪ್ರತಿ ಚದುರ ಕಿಲೋಮೀಟರಿನಲ್ಲಿ ವಾಸಿಸುತ್ತಿರುವ ಜನರ ಸಂಖ್ಯೆಯನ್ನು ಜನಸಾಂದ್ರತೆ ಎನ್ನುತ್ತೇವೆ. ಪ್ರತಿ ಚದುರ ಕಿಲೋಮೀಟರದಲ್ಲಿ ವಾಸಿಸುತ್ತಿರುವ ಜನರ ಸಂಖ್ಯೆಯನ್ನು ಜನಸಾಂದ್ರತೆ. ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ನಗರ ದೆಹಲಿಯಾಗಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವುದು ಬಾಂಗ್ಲಾದೇಶ್. ಹೈಯೆಸ್ಟ್ ನಮ್ ಸೌತ್ ಈಸ್ಟ್ದಾಗ ಅವರೇ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದ ಅಂತ ಕೇಳ್ತಾರ? ಅಸ್ಸಾಂ. ಎದಕ್ಕೆ ಫೇಮಸ್ ಅದ ಅಂತ ಕೇಳಿದ್ರೆ ಗೇಂಡಾ ಮೃಗಗಳಿಗೆ ಹೇಳಿ. ಗುಜರಾತಿನ ಗಿರ್ ಎನ್ನುವುದು ಶಿವಗಳ ಅಭಯಾರಣ್ಯಗೆ ಪ್ರಸಿದ್ಧಿಯಾಗಿದೆ. ಹಾಗಾದರೆ ಒಡಿಸ್ಸಾದ ಏನಂದ್ರೆ ಬೈತರಕಣಿಕಾ ಮೊಸಳೆ ವನ್ಯಧಾಮಕ್ಕೆ ಪ್ರಸಿದ್ಧಿಯಾಗಿದೆ. ಈ ಕೆಳಗಿನ ಯಾವ ನದಿಗಳು ನದಿ ಮುಖಜ ಭೂಮಿಯನ್ನು ನಿರ್ಮಿಸಿರುವುದಿಲ್ಲ ಆಗಬೇಕ್ರಿ. ಅದು ನದಿ ಮುಖಜ ಭೂಮಿ ನಿರ್ಮಿಸಿಲ್ಲ ಅಂತ ಕೇಳ್ತಾರ. ಇಲ್ಲೊಂದು ವರ್ಡ್ ಹೇಳ್ತೀನಿ. ಭಾರತದಲ್ಲಿ ನದಿ ವ್ಯವಸ್ಥೆಯನ್ನು ಒಂದು ಪೂರ್ವ ನದಿ ಮತ್ತೊಂದು ಪಶ್ಚಿಮಕ್ಕೆ ಹರಿಯುವ ನದಿಗಳು ಎರಡು ಡೈವರ್ಷನ್ ಮಾಡ್ತೇವೆ. ಪೂರ್ವಕ್ಕೆ ಹರಿಯುವ ಎಲ್ಲಾ ನದಿಗಳು ಬಂಗಾಳ ಕೊಲ್ಲಿಗೆ ಹೋಗಿಬಿಡ್ತಾವ. ಪಶ್ಚಿಮಕ್ಕೆ ಹರಿಯುವ ಎಲ್ಲ ಅರಬ್ಬಿ ಸಮುದ್ರಕ್ಕೆ ಹೋಗ್ತಾವ. ಅರಬ್ಬಿ ಸಮುದ್ರಕ್ಕೆ ಹರಿಯುವ ಎಲ್ಲಾ ಪಶ್ಚಿಮ ನದಿಗಳು ನೀರ ಎತ್ತರದಿಂದ ಸಮುದ್ರದ ಕೆಳಗೆ ಬೀಳ್ತದ ಜಲಪಾತ ಬಿದ್ದಂಗ. ಅದಕ್ಕೆ ನೋ ಡೆಲ್ಟಾ ಫಾರ್ಮೇಶನ್. ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಒಟ್ಟ ನದಿ ಮುಖಜ ಭೂಮಿಗಳನ್ನು ಉಂಟು ಮಾಡಿಲ್ಲ. ಏಕೆಂದರೆ ಅವು ಪಶ್ಚಿಮ ಘಟ್ಟಗಳಲ್ಲಿ ಎತ್ತರದಿಂದ ಇಳಿಜಾರಕ್ಕೆ ವೇಗವಾಗಿ ಹರಿದು ಜಲಪಾತದ ರೀತಿಯೊಳಗೆ ಸಮುದ್ರ ಸೇರ್ತಾವ. ಅವು ಡೆಲ್ಟಾ ಫಾರ್ಮೇಶನ್ ಇರಲ್ಲ, ನದಿ ಮುಖಜ ಭೂಮಿನೇ ಇಲ್ಲ. ಹಾಗಾದರೆ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿಗಳಲ್ಲಿ 1 ನರ್ಮದಾ, 2 ತಪತಿ, 3 ಸಬರ್ಮತಿ, ಕರ್ನಾಟಕದ ಕಾಳಿ, ಶರಾವತಿ, ಇವೆಲ್ಲ ನದಿ ಮುಖಜ ಭೂಮಿನೇ ಇಲ್ಲ ರೀ. ನೆಕ್ಸ್ಟ್, ಗೋಲ್ಡನ್ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಉತ್ತರ ದಕ್ಷಿಣ ಕಾರಿಡಾರ್ ಎರಡು ಯಾವ ಹೆದ್ದಾರಿಯ ವಲಯ ಸಾಮಾನ್ಯ ಮಾರ್ಗವಾಗಿದೆ? ಇದು ಆಮ್ಯಾಗ PSIಗೋ PCಗೋ ಬಂದಿದ್ದು ಕ್ವಶನ್, ಒರಿಜಿನಲ್ IAS ಕ್ವಶನ್ ಇದು. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಹಿಂಗ ಪ್ರಪಂಚದ 4 ಪ್ರಮುಖ ಭಾರತದ ಪ್ರಮುಖ 4 ನಗರಗಳನ್ನು ಸಂಪರ್ಕಿಸುತ್ತದೆ. ದೆಹಲಿ, ಮುಂಬೈ, ಚೆನ್ನೈ, ಕಲ್ಕತ್ತಾ. ಇದು ಹೇಳ್ತದೆ. ಹಾಗಾದ್ರೆ 5846 ಕಿಲೋಮೀಟರ್ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾರತಕ್ಕೆ ಕೊಟ್ಟ ಕೊಡುಗೆಯಾಗಿದೆ. ಇನ್ನ ಉತ್ತರದ ದಕ್ಷಿಣದ ಕಾರಿಡಾರ್ ಹೆದ್ದಾರಿ ಎರಡಕ್ಕೂ ಯಾವ ಹೆದ್ದಾರಿಯ ವಲಯ ಸಾಮಾನ್ಯವಾಗಿದೆ?
ಇಲ್ಲಿ ಕೊಟ್ಟಿದ್ರದಾಗ ಇದಕ್ಕೂ ಇರಬೇಕು. ನಾರ್ತ್ ಸೌತ್ ಕಾರಿಡಾರ್ ಅಂದ್ರೆ ಅದು ಹಿಂಗ್ ಬರ್ತದೆ, ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ ಇದು ಹಿಂಗ್ ಬರ್ತದೆ. ಹಾಗಾದ್ರೆ ಇದ್ರೊಳಗ ಯಾವುದು ಕಾಮನ್ ಆಗ್ತದ ಅನ್ನೋದು ಕೇಳ್ತಾರೆ. ಇದು ಇಲ್ಲಿಗೆ ಬಂದು ಹಿಂಗ್ ಬರ್ತದ, ಇದು ಇಲ್ಲಿದಿಂದ ಇಲ್ಲಿಗೆ ಬರ್ತದ. ಇದಕ್ಕ ಅಬ್ಸರ್ವೇಷನ್ ಮಾಡ್ರಿ. ಬೆಂಗಳೂರದಿಂದ ಕೃಷ್ಣಗಿರಿ ತನಕ ಹೋಗ್ತದಲ್ಲ, ಅದು ಕಾಮನ್ ಸಿಗ್ತದೆ. ಇದು ಅದೇ ಅಂಗ್ರಿ ಇತ್ತಂದ್ರ ಇದು ಭಾರತದ ಸ್ವರ್ಣ ಚತುಷ್ಪಥ. ಇದು ಬೆಂಗಳೂರು, ಸರಿ, ಇಲ್ಲಿ ಬೆಂಗಳೂರಿನ ಮ್ಯಾಗ ಬಂದ ತಿಳಿ. ಇದು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್, ಇದು ಚೆನ್ನೈ ಅದ. ಹಾಗಾದರೆ ಇದು ಹಿಂಗ್ ಬಂದು ಬೆಂಗಳೂರಿಗೆ ಬಂದು ಇಲ್ಲಿಂದ ಕೃಷ್ಣಗಿರಿಗೆ ಹೋತು. ಇಲ್ಲಿ ಕೃಷ್ಣಗಿರಿ ತಾನ ಹೋಗಿಸಿಂದ್ರ ಇದರಾಗೆ ಹೈದು ಇಲ್ಲಿಂದ ಕನ್ಯಾಕುಮಾರಿಗೆ ಪಾಸ್ ಆಗ್ತದೆ. ಇಷ್ಟು ಅದೇ ಕರೆಕ್ಟ್ ಆಗಿ ಗೊತ್ತಿರಬೇಕು. ಹಾಗಾದ್ರೆ ನಾರ್ತ್ ಸೌತ್ ಕಾರಿಡಾರ್, ಈಸ್ಟ್ ವೆಸ್ಟ್ ಕಾರಿಡಾರ್ ಯಾವ ಪ್ಲೇಸ್ನಾಗ ಜಾಯಿಂಟ್ ಆಗ್ತಾವ ಹೇಳ್ಬೇಕು. ನಾರ್ತ್ ಸೌತ್ ಕಾರಿಡಾರ್, ಈಸ್ಟ್ ವೆಸ್ಟ್ ಕಾರಿಡಾರ್ ಯಾವ ಪ್ಲೇಸ್ ನಲ್ಲಿ ಎರಡೂ ಸಂಧಿಸುತ್ತವೆ? ಆಪ್ಷನ್ ನಂಬರ್ ಇ ಗ್ವಾಲಿಯರ್, ಆಪ್ಷನ್ ನಂಬರ್ ಬಿ ಝಾನ್ಸಿ, ಆಪ್ಷನ್ ನಂಬರ್ ಸಿ ಗೋರಖ್ಪುರ್, ಆಪ್ಷನ್ ನಂಬರ್ ಡಿ ನಾಗ್ಪುರ್. ನೀವು ಆಮೇಲೆ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಬೇಕು. ಎಲ್ಲರಿಗೂ ಧನ್ಯವಾದಗಳು.